ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗುಲಾಬಿಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ನೋಡೋಕ್ಕಂತೂ ಎರಡು ಕಣ್ಣೇ ಸಾಲಲ್ಲ. ಅದರಲ್ಲೂ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಕಡಿಮೆನೇ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇದೇ ಒಂಥರ ಆರೆಂಜು, ಮತ್ತು ಇನ್ನೊಂಥರ ಡಾರ್ಕ್ ಆರೆಂಜು ಇದೆ, ಲೈಟ್ ಆರೆಂಜು ಇದೆ. ತುಂಬ ಚೆನ್ನಾಗಿದ್ದಾವೆ ಕಲ್ಲರ್ಗಳಂತೂ. ಅದರಲ್ಲೂ ರೇರ್ ಕಲರ್ ಇದ್ದಾವೆ ಗುಲಾಬಿ ಗಿಡಗಳು. ಈ ತಾವರೆ ಹೂವಿನ ಕಲ್ಲರ್ ಎಲ್ಲನೂ ಸಹ ಇದೆ. ತಾವರೆ ಹೂವಿನ ಕಲ್ಲರು ಎರಡೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ ನೋಡಿ ಎಷ್ಟು ದೊಡ್ಡ ದೊಡ್ಡ ಗಿಡಗಳನ್ನೇ ನಾನು ಕೊಡ್ತಾ ಇರೋದು, ಈ ಗುಲಾಬಿ ಗಿಡಗಳನ್ನ. ಇದು ರೆಡ್ಡು, ಮತ್ತು ಇದೇ ಒಂಥರ ಕಲ್ಲರು, ಇದು ಹಳದಿದು ನೋಡಿ. ಮತ್ತು ಇನ್ನು ಇದೇ ಒಂಥರ ಕಲ್ಲರು, ಕ್ರೀಮ್ ಕಲ್ಲರು. ತುಂಬ ಚೆನ್ನಾಗಿದ್ದಾವೆ ಕಲ್ಲರ್ಗಳಂತೂ. ಅದರಲ್ಲೂ ಸ್ವಲ್ಪ ಗಿಡಗಳೇ ಇರೋದು, ಹೆಚ್ಚು ಗಿಡಗಳಿಲ್ಲ. ಮತ್ತು ಇನ್ನು ಇದು ಒಂಥರ ಕಲ್ಲರು, ಗಣೇಶ ಕಲ್ಲರು. ಮತ್ತು ನೋಡಿ, ಇದು ತಾವರೆ ಹೂವಿನ ಕಲ್ಲರು. ತುಂಬ ಚೆನ್ನಾಗಿದೆ ಇದು ಕಲ್ಲರಂತೂ. ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ಗಳಂತೂ. ಇದು ಆರೆಂಜು, ಗೊಂಚಲು ಗೊಂಚಲು ಹೂ ಬಿಡುತ್ತೆ ಇವೆಲ್ಲ ಆರೆಂಜು. ಅದರಲ್ಲೂ ನೀವು ಗಮನಿಸ್ಬೋದು ಅದು ಗಿಡಗಳು ಎಷ್ಟು ದೊಡ್ಡ ಗಿಡಗಳಿದ್ದಾವೆ ಅಂತ. ಈಗ ನಾವು ಗಾರ್ಡನಲ್ಲಿ ಹಾಕೊಂಡಾಗ ಎಷ್ಟು ದೊಡ್ಡ ಗಿಡಗಳಿರುತ್ತೆ ನೋಡಿ, ಅಷ್ಟು ದೊಡ್ಡ ಗಿಡನೇ ಇರೋದಿದು. ಇದು ಡಬಲ್ ಕಲ್ಲರು, ವೈಟು ಮತ್ತು ಪಿಂಕ್ ಇದೆ. ಅಂದರೆ ನೋಡಿ, ಅಲ್ಲಿ ಅದು ಹೂವೆಲ್ಲ ಹರಳೋಗ್ಬಿಟ್ಟಿದೆ ಫುಲ್ಲು, ಹಾಗಾಗಿ ಕಲ್ಲರ್ ಸರಿ ಕಾಣಿಸ್ತಾ ಇಲ್ಲ. ಇದು ಒಂಥರ ಕಲ್ಲರು, ತುಂಬ ಚೆನ್ನಾಗಿದೆ ನೋಡಿ. ಅದು ಬೀಟ್ರೋಟ್ ಕಲ್ಲರು. ಇದು ತುಂಬ ರೇರ್ ಕಲರು ಇವೆಲ್ಲ ಸಿಗೋದು ನೋಡಿ. ಅದೇ ಒಂಥರ ಕಲರು, ಇದೇ ಒಂಥರ ಕಲರು, ತುಂಬ ಚೆನ್ನಾಗಿದೆ. ಇದು ತಾವರೆ ಹೂವಿನ ಕಲ್ಲರು, ಎರಡೇ ಗಿಡ ಇರೋದು. ಅದು ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ, ಮತ್ತು ಅದು ಖಾಲಿ ಆದರೆ ಮತ್ತೆ ಬೇಕು ಅಂದರೆ ಸಿಗೋದಿಲ್ಲ. ಹಂಗಾಗಿ ಅಂದರೆ ಇವೆಲ್ಲ ತುಂಬ ರೇರ್ ಕಲರ್ಗಳು. ಈ ತಾವರೆ ಹೂವಿನ ಕಲ್ಲರ್ನ ನಾನು ತುಂಬ ದಿನದಿಂದ ಹುಡುಕ್ತಿದ್ದೆ. ಇವತ್ತು ಅದು ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯಿತು. ಇನ್ನು ಅದು ಅಷ್ಟೇ, ಕ್ರೀಮ್ ಕಲ್ಲರು. ಫಸ್ಟ್ಗೆ ನನಗೆ ಯಾರೋ ಒಬ್ಬರು ಕೇಳಿದರು, ನೆನಪಿಲ್ಲ, ಅಕ್ಕ ಈ ಕಲ್ಲರ್ ಇದೆಯಾ ಅಂತ ಕೇಳಿದರು. ಅದು ಇವಾಗ ಇದೆ ನೋಡಿ, ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಬಟನ್ ರೋಸು, ಪಿಂಕಲ್ಲೂ ಇದೆ ಮತ್ತು ವೈಟಲ್ಲೂ ಇದ್ದಾವೆ ನೋಡಿ. ತುಂಬ ಚೆನ್ನಾಗಿದೆ. ಅದರಲ್ಲೂ ಗೊಂಚಲು ಗೊಂಚಲು ಹೂ ಬಿಡುತ್ತೆ. ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ಈ ಥರ ಬಟನ್ ರೋಸು. ಅದರಲ್ಲೂ ಇವು ಎಲ್ಲ ದೊಡ್ಡ ದೊಡ್ಡ ಗಿಡಗಳನ್ನೇ ನಾನು ಕಳಿಸ್ಕೊಡೋದು ನೋಡಿ. ಅಲ್ಲೇ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಗಿಡಗಳಿದೆ ಅಂತ. ಗಾರ್ಡನ್ನಲ್ಲಿ ಈ ಥರ ಬಟನ್ ರೋಸ್ ಇತ್ತು ಅಂದರೆ ಏನೋ ಒಂಥರ ಅಟ್ರಾಕ್ಷನ್ ಆಗುತ್ತೆ. ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ರೀತಿ ಗಾರ್ಡನ್ನೇ ಕಲರ್ಫುಲ್ಲಾಗಿರುತ್ತೆ ಅಂತಲೂ ಹೇಳ್ಬೋದು ನೋಡಿ. ಇದು ಪಿಂಕಲ್ಲಿ ಬರುತ್ತೆ ಇದು ಬಟನ್ ರೋಸು. ತುಂಬ ಚೆನ್ನಾಗಿದೆ ಇದಂತೂ. ಅಂದರೆ ಅದು ಮೊಗ್ಗಲಿದ್ದಾಗ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಅದು ಫುಲ್ ಅರಳೋಗ್ಬಿಟ್ಟಿದೆ. ಇನ್ನು ಇದೊಂಥರ ಹಳದಿ, ಇದೇ ಒಂದು ಕಲರ್ ದಾಸವಾಳ ಇದು. ಇನ್ನು ಇದು ನಿಮ್ಮ ಮಾಮೂಲಿ ಗೊತ್ತಲ್ಲ, ನನ್ನ ವಿಡಿಯೋದಲ್ಲಿ ನೋಡ್ತಿರ್ತೀರ. ಇದು ಒಂಥರ ಅಂದರೆ ಕಲ್ಲರು ಒಂದಕ್ಕಿಂತ ಒಂದು ಕಲ್ಲರು ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದೇ ಕಲ್ಲರೇ 3-4 ಕಲ್ಲರ್ ವೆರೈಟಿ ಇರುತ್ತೆ. ಅದು ಒಂಥರ ವಿಚಿತ್ರನೂ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಕಲ್ಲರ್ಗಳು. ಅಂದರೆ ಒಂದು ಕಲ್ಲರಲ್ಲಿ 3-4 ವೆರೈಟಿ ಇದ್ದಾಗ ಈ ಥರನೂ ಇರುತ್ತಾ ಅನ್ನೋ ರೀತಿ ಒಂದು ರೀತಿ ಆಶ್ಚರ್ಯನೂ ಸಹ ಆಗುತ್ತೆ. ಇನ್ನು ಇದು ತುಂಬ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಇದು ಸೆಂಟ್ರಲ್ಲಿ ಒಂಥರ ಹಳದಿ ಥರ ಬರುತ್ತೆ, ಸುತ್ತಲೂ ರೆಡ್ ಥರ ಇರುತ್ತೆ. ಇನ್ನು ಇದು ಒಂದಿತ್ತು, ಖಾಲಿ ಆಯಿತು. ಈಗ ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಕನಕಾಂಬರ ಕಲ್ಲರು, ಡಬಲ್ ಪೇಟಲು. ಇದು ನಾನು ಕಟಿಂಗಿಂದ ಬಂದಿದ್ದು, ಎರಡು ಬಿಟ್ಟಿದ್ದೆ ನೋಡಿ ಇವತ್ತು. ಅಂದರೆ ಇದಿತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನೇ ಹಾಕಿದ್ದೀನಿ ವಿಡಿಯೋಗೆ. ಇನ್ನು ಇದು ಪರ್ಪಲ್ಲು. ಈ ಪರ್ಪಲಲ್ಲಿ ಡಬಲ್ ಪೆಟಲ್ಲು ಖಾಲಿ ಆಯಿತು, ಸಿಂಗಲ್ ಇದೆ. ಸಿಂಗಲಲ್ಲೂ ಎರಡೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದೇ ಒಂಥರ ಕಲ್ಲರು, ತುಂಬ ಚೆನ್ನಾಗಿದ್ದಾವೆ ಕಲ್ಲರ್ಗಳಂತೂ. ದಾಸವಾಳ ಆಗಲಿ ಮತ್ತು ಗುಲಾಬಿಗಳಾಗಲಿ ತುಂಬಾ ಖುಷಿಯಾಗುತ್ತೆ ನನಗಂತೂ. ನೋಡ್ತಾ ಇದ್ರೆ ಆ ಗುಲಾಬಿ ಗಿಡಗಳನ್ನ ಇಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ಗಳು ಅಂತ ತುಂಬಾ ಖುಷಿಯಾಗುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಕಲ್ಲರು ಒಂಥರ ಕುಂಕುಮದ ಕಲ್ಲರ್ ಥರ ಬರುತ್ತೆ. ಇನ್ನು ಇದು ಎಲ್ಲ ನಿಮಗೆ ಗೊತ್ತು, ತುಂಬ ರೇರ್ ಕಲರು, ಬ್ಲೂ ಕಲರ್. ಇದು ಅಂದರೆ ಎಲೆಗೆ ಒಂದೊಂದು ಮೊಗ್ಗಿರುತ್ತೆ. ಇದು ಒಂದು ರೀತಿ ಹೇಳಬೇಕು ಅಂದರೆ ದಾಸವಾಳ ಗಿಡದಲ್ಲಿ ಇಷ್ಟೆಲ್ಲ ಕಲರ್ ಇದೆಯಾ ಅಂತ ಒಂದು ರೀತಿ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಯಾಕೆ ಅಂದರೆ ನಾವು ಕೆಲವೊಂದು ನೋಡಿರೋದೇ ಇಲ್ಲ. ನೋಡದೇ ಇರೋವಂತಹ ಕಲ್ಲರ್ನ ಸಡನ್ನಾಗಿ ನೋಡಿದಾಗ ಅದರಲ್ಲಿ ಸಿಗುವಂತಹ ಖುಷಿನೇ ಬೇರೆ ನೋಡಿ. ಇನ್ನೂ ಕರಿಬೇವಿನ ಗಿಡಗಳು ಇದ್ದಾವೆ. ಅಂದರೆ ತುಂಬ ದೊಡ್ಡ ಗಿಡಗಳೇ ಇವೆಲ್ಲ, ಚಿಕ್ಕ ಗಿಡ ಯಾವುದೂ ಇಲ್ಲ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಈ ಕರಿಬೇವಿನ ಗಿಡ ಎಲ್ಲ ನಾವೇ ಗಾರ್ಡನಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಮಗೆ ಫ್ರೆಶ್ ಆಗಿ ಅಡುಗೆಗೆ ಬಳಸೋದ್ರಿಂದ ತುಂಬಾ ಒಂದು ರೀತಿ ಉಪಯೋಗ ಅಂತಲೂ ಹೇಳ್ಬೋದು. ಯಾಕೆ ಅಂದರೆ ಈಗ ಮಾರ್ಕೆಟಿಂದ ತಂದು ನಾವು ಅದು ಒಣಗೋಗಿರುತ್ತೆ, ಬಳಸೋಕ್ಕಾಗೋದಿಲ್ಲ. ಇನ್ನು ನೋಡಿ, ಇದು ಡಬಲ್ ಪೆಟಲು ರೆಡ್ಡು. ಇದಂತೂ ಒಂದೊಂದು ಬೊಕ್ಸೆ ಅಷ್ಟಾಗಲ ಹೂ ಬಿಡುತ್ತೆ. ಇದು ತುಂಬ ಚೆನ್ನಾಗೆ ಹೂ ಬಿಡುತ್ತೆ. ಈ ಗಿಡದಲ್ಲಿ ನಾನು ಗೊಬ್ಬರನೂ ಹಾಕಿಲ್ಲ, ಏನೂ ಇಲ್ಲ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಹೂ ಬರ್ತಿದೆ ಅಂತ.
ಈ ಥರ ಗಿಡಗಳನ್ನ ನೀವು ಒಂದೊಂದು ಗಿಡ ಹಾಕೊಂಡ್ರೂ ಸಾಕು, ತುಂಬ ಚೆನ್ನಾಗಿ ಹೂ ಬರುತ್ತೆ. ಇನ್ನು ಇದು ಸುಗಂಧರಾಜ ಗಿಡ, ಇದು 3 ಪೆಟಲಲ್ಲೂ ಇದೆ, ಸಿಂಗಲ್ ಪೆಟಲಲ್ಲೂ ಇದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿ ಹೇಳ್ಬೇಕು ಅಂದರೆ ಸಿಂಗಲ್ ಪೆಟಲ್ಲೇ ತುಂಬ ಚೆನ್ನಾಗಿ ಸ್ಮೆಲ್ ಬರೋದು. ಇನ್ನು ಇದು ದುಂಡುಮಲ್ಲಿಗೆ ಗಿಡ ನೋಡಿ, ದುಂಡುಮಲ್ಲಿಗೆ ಗಿಡದಲ್ಲಿ ಮೊಗ್ಗಿರೋಂತಹ ಗಿಡಗಳನ್ನೇ ಕಳಿಸ್ಕೊಡೋದು ನಾನು. ಈ ದುಂಡುಮಲ್ಲಿಗೆ ಹೂವಿನ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮು ನಾವು ಗಾರ್ಡನ್ಗೆ ಬಂತು ಅಂದರೆ ಆ ಮಲ್ಲಿಗೆ ಹೂವಿನ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಆರೆಂಜು ಸಿಂಗಲ್ ಪೆಟಲು, ತುಂಬ ಚೆನ್ನಾಗಿದೆ. ಇದುವೇ ಕಲ್ಲರು ಅಂದರೆ ಅದು ಒಳಗಡೆ ಒಂಥರ ವೈಟ್ ಬರುತ್ತೆ ಮತ್ತು ಸುತ್ತಲೂ ಆರೆಂಜ್ ಬರುತ್ತೆ ನೋಡಿ. ಅಲ್ಲಿ ಒಂದು ರೀತಿ ಏನೋ ಅಟ್ರಾಕ್ಷನ್ ಥರ ಇರುತ್ತೆ ಇದು ಆರೆಂಜು. ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣಲ್ಲ ನಿಮಗೆ, ರಿಯಲ್ಲಿ ನೋಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು, ಹಳದಿನಲ್ಲಿ 3-4 ವೆರೈಟಿ ಇದೆ. ನನಗೆ ಒಂಥರ ಆಶ್ಚರ್ಯ ಅನಿಸುತ್ತೆ ನೋಡಿ. ಇನ್ನು ಇದೇ ಒಂಥರ ಕಲ್ಲರು ಮತ್ತು ಚಿಕ್ಕದಾಗಿ ಬಿಡುತ್ತಲ್ಲ, ಅದೇ ಒಂಥರ ವೆರೈಟಿ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ. ಇನ್ನು ಇವೆಲ್ಲ ವಾಸ್ತು ಗಿಡಗಳು ಅಂದರೆ ಅಷ್ಟಲಕ್ಷ್ಮಿ ಗಿಡ. ಇದರಲ್ಲಿ ಚಿಕ್ಕದು ಇದೆ, ದೊಡ್ಡದು ಇದೆ. ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಬುಕ್ ಮಾಡ್ಕೋಬೋದು, ಚಿಕ್ಕವು ಬೇಕು ಅಂದರೆ ಚಿಕ್ಕ ಗಿಡನೂ ಬುಕ್ ಮಾಡ್ಕೋಬೋದು. ಈ ವಾಸ್ತು ಗಿಡ ನಾವು ಮನೆಯಲ್ಲಿಡೋದ್ರಿಂದ ನಮ್ಮ ಕಷ್ಟ ಎಲ್ಲನೂ ಬಗೆಹರಿಯುತ್ತೆ ಅನ್ನೋ ಒಂದು ನಂಬಿಕೆ. ಈಗ ಒಂದು ನಂಬಿಕೆ ಮೇಲೆ ನಮ್ಮದು ಜೀವನ ನಡೀತಾ ಇರೋದಲ್ವಾ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ನಂಬಿಕೆ ಇಟ್ಟಲ್ವ ನಾವು ದೇವಸ್ಥಾನಗಳಿಗೆ ಹೋಗೋದು. ಈಗ ನಾವು ಒಂದು ಏನೇ ಪೂಜೆ ಮಾಡಿದ್ರೂ ಅಷ್ಟೇ, ನಮಗೆ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೇ ನಾವು ಪೂಜೆ ಮಾಡೋದು. ಅದೇ ರೀತಿಯೇ ಈ ಅಷ್ಟಲಕ್ಷ್ಮಿ ಗಿಡನೂ ಇಟ್ಟು ಪೂಜೆ ಮಾಡೋದು ನಾವು. ಅಂದರೆ ನನಗೆ ಪರವಾಗಿಲ್ಲ, ನನಗೆ ಬಿಸ್ನೆಸ್ಸು ಎಲ್ಲದರಲ್ಲೂ ನನಗೆ ಚೆನ್ನಾಗೇ ಕೈಗೂಡಿದೆ ಈ ಗಿಡಗಳನ್ನ ತಂದ ಮೇಲೆ. ಇನ್ನು ಇದು ಹಳದಿ ಡಬಲ್ ಕಲರು ನೋಡಿ, ಅದು ಗರಿ ಗರಿ ಮೇಲೆ ಒಂಥರ ಕಲರ್ ಇದೆ, ಸೆಂಟ್ರಲ್ಲೇ ಒಂಥರ ಕಲರ್ ಇದೆ. ಇನ್ನು ಇದು ಒಂಥರ ಕಲರು. ಇವೆಲ್ಲ ಒಂದು ರೀತಿ ತುಂಬ ರೇರ್ ಕಲರ್ಗಳು, ಚೆನ್ನಾಗಿದ್ದಾವೆ ಕಲರ್ಗಳು ನೋಡಿ. ಸುತ್ತಲೂ ಪರ್ಪಲ್ ಇದೆ, ಸೆಂಟ್ರಲ್ಲಿ ರೆಡ್ ಇದೆ ಈ ಥರ. ಇನ್ನು ಇದು ರೆಡ್ಡಲ್ಲೂ ಇದೇ ಒಂಥರ ವೆರೈಟಿ, ನಾನು ಅವಾಗೇ ತೋರಿಸಿದ್ದೆ ನೋಡಿ ದಪ್ಪದು, ಅದೇ ವೆರೈಟಿ ಬೇರೆ, ಇದೇ ವೆರೈಟಿ ಬೇರೆ ನೋಡಿ. ಅಲ್ಲಿ ಎಲೆನಲ್ಲೇ ಗಮನಿಸ್ಬೋದು ನೀವು, ಆವಾಗ ತೋರಿಸಿದ್ದು ಅದೇ ಎಲೆನೇ ಬೇರೆ ಇದೆ, ಇದ್ರದ್ದು ಎಲೆನೇ ಬೇರೆ. ಇದಂತೂ ತುಂಬ ರೇರ್ ಕಲರು. ಇದು ಒಂದು ರೀತಿ ಆರೆಂಜು ಒಂಥರ ರೇರ್ ಕಲರು, ತುಂಬ ಚೆನ್ನಾಗಿ ಅಂದರೆ ಎರಡು ಡಬಲ್ ಕಲರಲ್ಲಿ ಇದು ಮಿಕ್ಸ್ ಇರುತ್ತೆ, ಚೆನ್ನಾಗಿದೆ ಅದು. ಇನ್ನು ಇದು ಹಳದಿದು ನೋಡಿ, ಸೆಂಟ್ರಲ್ ರೆಡ್ ಇದೆ, ಅಂದರೆ ಚಿಕ್ಕದಾಗಿ ಹೂವು ಬಿಡುತ್ತೆ ನೋಡಿ. ನಾನು ಕಳಿಸೋ ಗಿಡ ಇಷ್ಟು ದೊಡ್ಡ ಗಿಡ ಇರುತ್ತೆ, ಅದು ಸ್ಟೆಮ್ಮು ಸಹ ದೊಡ್ಡದಿರುತ್ತೆ ನೋಡಿ, ನೀವು ಗಮನಿಸ್ಬೋದು. ಕೆಲವರು ಕೇಳ್ತಿರ್ತೀರಾ, ನೀವು ಗಿಡನ ಚಿಕ್ಕದು ಕಳಿಸ್ತೀರಾ ದೊಡ್ಡದು ಕಳಿಸ್ತೀರಾ ಅಂತ ಕೇಳ್ತಿರ್ತೀರಲ್ಲ, ಅವ್ರಿಗೆ ಉತ್ತರ ಸಿಕ್ತು ಅಂದ್ಕೊತೀನಿ. ಇನ್ನು ಇದು ತುಂಬ ರೇರ್ ಕಲರು, ಅದು ಒಂದೇ ಗಿಡ ಇರೋದು. ಇವೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ನಾನು ಆವಾಗಲೇ ಹೇಳ್ದಂಗೆ ಒಂದಕ್ಕಿಂತ ಒಂದು ಕಲರ್ಗಳು ತುಂಬ ಚೆನ್ನಾಗಿದೆ. ಅದೊಂಥರ ಕ್ರೀಮ್ ಕಲರು, ಸೆಂಟ್ರಲ್ಲಿ ರೆಡ್ ಇದೆ. ಇದು ಶಂಖಪುಷ್ಪ ಪರ್ಪಲ್ಲು. ಮೊನ್ನೆ ಬೆಂಗಳೂರವ್ರು ಬಂದಿದ್ದರು ಅನ್ನಲ್ಲ, ಅವರು 3 ಗಿಡ ತೊಗೊಂಡಿದ್ದಾರೆ. ಇದು ಪರ್ಪಲಲ್ಲಿ 3 ಗಿಡ ತೊಗೊಂಡ್ರು, ಮತ್ತು ಇನ್ನು ಬ್ಲೂ ಕಲರಲ್ಲೂ 3 ಗಿಡ ತೊಗೊಂಡೋಗಿದ್ದಾರೆ. ಇನ್ನು ಇದು ನೋಡಿ, ಇದೇ ಒಂಥರ ಕಲರು, ತುಂಬ ಚೆನ್ನಾಗಿದೆ. ಕಲರ್ಗಳು ಒಂಥರ ಅಟ್ರಾಕ್ಷನ್ ಆಗಿ ಕಲರ್ ಚೆನ್ನಾಗಿದ್ದಾವೆ. ಇನ್ನು ಇದು ನಾಟಿ ದಾಸವಾಳ ಪಿಂಕು, ಚೆನ್ನಾಗಿದೆ ಇದು ಕಲರು. ಇದನ್ನು ನಾನು ಕಟಿಂಗಿಂದ ಬೆಳೆದಿದ್ದು. ಇನ್ನು ನೋಡಿ, ಇದೇ ಒಂಥರ ಕಲರು, ಇದು ನೇರಳೆ ಕಲರ್, ಇದು ಚೆನ್ನಾಗಿದೆ. ಇದನ್ನು ಅದು ಕಟಿಂಗಿಂದ ಬೆಳೆದಿದ್ದೀನಿ ಅಂತನಲ್ಲ, ಅದಕ್ಕೆ ನೆಟ್ ಪ್ಯಾಕ್ ಇರೋದಿಲ್ಲ. ಈ ಗಿಡಗಳಲ್ಲೂ ಅಷ್ಟೇ, ಕೆಲವೊಂದಕ್ಕೆ ನೆಟ್ ಪ್ಯಾಕ್ ಇರುತ್ತೆ, ಕೆಲವೊಂದಕ್ಕೆ ನೆಟ್ ಪ್ಯಾಕ್ ಇರೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನು ಇದು ಹಳದಿದು ತುಂಬ ಚೆನ್ನಾಗಿದೆ, ಇದು ಡಬಲ್ ಪೆಟಲು. ಇನ್ನು ಇದು ಆರೆಂಜು, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಅದು ಹಳದಿನೂ ಅಷ್ಟೇ, ಇದು ಆರೆಂಜು ಅಷ್ಟೇ, ಎಲ್ಲ ಡಬಲ್ ಪೆಟಲಲ್ಲಿ ತುಂಬ ದೊಡ್ಡ ಸೈಜಲ್ಲೇ ಹೂ ಬರೋದು. ಇನ್ನು ಇದು ಸೀಬೆಹಣ್ಣಿನ ಗಿಡ. ಇನ್ನು ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಅದು ಕಾಯೆಲ್ಲ ಬಿಟ್ಟಿದೆ ಅಂತ. ಈಗ ನಾವು ಟೆರಸಲ್ಲಿ ಗಾರ್ಡನ್ನ ಮಾಡೋ ಅಂಥವ್ರು ಈ ಥರ ಚಿಕ್ಕ ಗಿಡದಲ್ಲಿ ಕಾಯಿ ಬಿಡೋಂತಹ ಗಿಡಗಳನ್ನೇ ನಾವು ಬೆಳೆಸಬೇಕು. ಏಕೆಂದರೆ ತುಂಬ ದೊಡ್ಡ ಮರ ಆಗೋ ರೀತಿ ಇರೋವಂತಹ ಗಿಡಗಳನ್ನ ನಾವು ಬೆಳೆಸೋಕ್ಕಾಗೋದಿಲ್ಲ. ಇನ್ನು ಇದು ಸೀತಾಫಲ. ಈ ಸೀತಾಫಲನೂ ಅಷ್ಟೇ ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ನಮ್ಮ ಗಾರ್ಡನ್ನಲ್ಲಿ ನಾವೇ ಬೆಳೆದು ಹಣ್ಣುಗಳೆಲ್ಲನೂ ನಾವೇ ತಿನ್ನೋದ್ರಲ್ಲಿ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ಇದು ಅಷ್ಟೇ, ಎಲ್ಲ ಗಿಡ ಖಾಲಿಯಾಗಿದೆ, ಒಂದೇ ಒಂದು ಗಿಡ ಇದೆ ಅಷ್ಟೇ. ಇನ್ನು ಸ್ಟಾರ್ ಫ್ರೂಟಲ್ಲೂ ಅಷ್ಟೇ, ಅದು ಒಂದೇ ಗಿಡ ಇರೋದು. ಸ್ಟಾರ್ ಫ್ರೂಟು ಮತ್ತು ಸೀಬೆಹಣ್ಣಿನ ಗಿಡ ಮತ್ತು ಸೀತಾಫಲ 3 ಹಣ್ಣಿನ ಗಿಡಗಳು ಇರೋದು. ಇನ್ನು ಇದು ರೋಸ್ಮೇರಿನೂ ಎಲ್ಲ ಖಾಲಿ ಆಯಿತು, ಒಂದು ಗಿಡ ಮಾತ್ರ ಇದೆ ಅಷ್ಟೇ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಗಾರ್ಡೇನಿಯಾ. ಈ ಗಾರ್ಡೇನಿಯಾ ಸೇಮ್ ಗುಲಾಬಿ ಹೂ ಥರನೇ ಬಿಡುತ್ತೆ, ಮತ್ತು ಇದು ತುಂಬ ಸ್ಮೆಲ್ ಇರುತ್ತೆ. ಈ ಶ್ರೀಗಂಧ ಪರಿಮಳ ಬೀರುತ್ತೆ ನೋಡಿ, ಆ ರೀತಿ ಪರಿಮಳ ಬರುತ್ತೆ ಇದು. ಅದರಲ್ಲಿ ಈ ಹೂವನ್ನ ಫೋಟೋಗೆಲ್ಲ ಇಟ್ಟಾಗ ತುಂಬಾ ಘಮ ಘಮ ಅಂತಿರುತ್ತೆ. ಇನ್ನು ಇದು ಮಧುಮಾಲತಿ. ಈ ಮಧುಮಾಲತಿಲಂತೂ ಹೂವಂತೂ
ಗೊಂಚಲು ಹೂ ಬಿಡುತ್ತೆ. ಅದರಲ್ಲೂ ಒಂದು ಗಿಡದಲ್ಲಿ 4-5 ಕಲರ್ ಹೂ ಬಿಡುತ್ತೆ. ಇನ್ನು ಪಿಂಕಲ್ಲಿ ನೋಡಿ ಇದೇ ಒಂಥರ ಕಲ್ಲರು. ಇನ್ನು ಇದು ಮೊರ್ಗ ಇದೆ, ದವನ ಇದೆ, ಮತ್ತು ಪನ್ನೀರ್ ಪತ್ರೆ ಇದೆ. ಇಷ್ಟು ಗಿಡನೂ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಈ ದವನನೂ ಅಷ್ಟೇ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಮೊರ್ಗ, ದವನ ಇದೆಲ್ಲೂ ಸಿಗೋದಿಲ್ಲ. ಇನ್ನು ಪನ್ನೀರ್ ಪತ್ರೆ ಒಂದು ವೇಳೆ ಸಿಕ್ಕಿದ್ರೂ ಇವೆರಡು ನಿಮಗೆ ಎಲ್ಲೂ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಇನ್ನು ಇದೇ ಒಂಥರ ಕಲ್ಲರು ಪಿಂಕಲ್ಲಿ ನಾನು ಅವಾಗೆ ತೋರಿಸಿದ್ನಲ್ಲ, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಒಂದೇ ಕಲ್ಲರಲ್ಲಿ ಲೈಟು, ಡಾರ್ಕು ಈ ಥರ ಎಲ್ಲ ಕಲರ್ ಚೇಂಜ್ ಇರುತ್ತೆ. ಇನ್ನು ನೋಡಿ ಹಳದಿನಲ್ಲಿ ನೋಡಿ ಇದೇ ಒಂಥರ ವೆರೈಟಿ. ಈ ಥರ ಒಂದೊಂದು ಕಲ್ಲರಲ್ಲೇ ತುಂಬ ವೆರೈಟಿಗಳಿರುತ್ತೆ. ಅಂದರೆ ಸುತ್ತಲೂ ಹಳದಿ, ಸೆಂಟ್ರಲ್ ರೆಡ್ಡು ಈ ಥರ ವೆರೈಟಿ ಇರುತ್ತೆ. ಇನ್ನು ಇದು ಬೀಟ್ರೋಟ್ ಕಲ್ಲರು, ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲ್ಲರು. ಮತ್ತು ಇದೇ ಒಂಥರ ರೇರ್ ಕಲ್ಲರು, ಆರೆಂಜ್ ಇದು ಅಂದರೆ ಇದೇ ಒಂಥರ ರೇರ್ ಕಲ್ಲರು. ಕೆಲವೊಂದೊಂದು ನಾನು ಫಸ್ಟ್ ಸ್ಟಾರ್ಟಿಂಗೇ ತೋರಿಸಿದ್ದೀನಿ ನೋಡಿ ಆರೆಂಜು, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಇನ್ನು ಇದು ಪನ್ನೀರ್ ಗುಲಾಬಿ. ಈ ಪನ್ನೀರ್ ಗುಲಾಬಿ ಅಂತೂ ತುಂಬ ಸ್ಮೆಲ್ ಇರುತ್ತೆ. ಈ ಪನ್ನೀರ್ ಗುಲಾಬಿನಲ್ಲಿ ರೋಸ್ ವಾಟ್ರನ್ನು ಸಹ ಮಾಡ್ತಾರೆ. ಮತ್ತು ಇದನ್ನು ತಿನ್ಬೋದು. ಇದು ಗುಲ್ಕನ್ಗೆಲ್ಲನೂ ಸಹ ಬಳಸ್ತಾರೆ. ಈ ಪನ್ನೀರ್ ಗುಲಾಬಿ ಗಿಡನೂ ಅಷ್ಟೇ ತುಂಬ ಗೊಂಚಲು ಹೂ ಬಿಡುತ್ತೆ. ಇನ್ನು ಇದು ಒಂಥರ ದಾಸವಾಳ, ಸೆಂಟ್ರಲ್ಲಿ ಪಿಂಕ್ ಇರುತ್ತೆ, ಇನ್ನು ಸುತ್ತಲೂ ವೈಟ್ ಇರುತ್ತೆ. ಅಂದರೆ ಇದು ಡಬಲ್ ಕಲರು, ಚೆನ್ನಾಗಿದೆ ಇದೂ ಅಷ್ಟೇ. ಇನ್ನು ಇದು ಪಿಂಕು. ಎಲ್ಲ ಗಿಡಗಳು ಅಷ್ಟೇ ತುಂಬ ರೇರ್ ಕಲರ್ಗಳು, ಅದರಲ್ಲೂ ಗೊಂಚಲಾಗಿ ಹೂ ಬಿಡುತ್ತೆ. ಅಂದರೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಗಿಡಗಳು ಅಷ್ಟೇ. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ. ಇದು ಅಷ್ಟೇ ತುಂಬ ರೇರ್ ಕಲ್ಲರು ಇವೆಲ್ಲ. ಇನ್ನು ಇದು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ನೋಡಿ ನಾನು ಗುಲಾಬಿ ಗಿಡ, ಅದು ತಾವರೆ ಹೂವಿನ ಕಲರ್ ಅಂತ ಅದು. ಇನ್ನು ನಾನು ಇದನ್ನು ಅಷ್ಟೇ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಈ ಥರ ಗೊಂಚಲು ಹೂ ಬಿಡುತ್ತೆ. ನಾವು ಆವಾಗಲೇ ಹೇಳ್ದಂಗೆ ನಾವು ಕೇರ್ ಮಾಡೋದ್ರ ಮೇಲೆ ಗಿಡಗಳು ಡಿಪೆಂಡ್ ಆಗಿರುತ್ತೆ. ಇನ್ನು ಇದು ನೀಲಿದು ಶಂಖಪುಷ್ಪ ಗಿಡ, ಇದು ಅಷ್ಟೇ ಡಬಲ್ ಪೇಟಲು ತುಂಬ ಚೆನ್ನಾಗಿ ಹೂವೆಲ್ಲನೂ ಬಿಡುತ್ತೆ. ನಾವು ಒಂದು ಗಿಡ ಹಾಕ್ಕೊಂಡ್ರೂ ಸಾಕು ಸುಮಾರು ಗಿಡಗಳನ್ನು ಮಾಡ್ಕೋಬೋದು. ಇದು ಸೀಡ್ಸ್ ಎಲ್ಲ ರೆಡಿ ಆಗುತ್ತೆ ಇದರಲ್ಲಿ. ಇನ್ನು ನೋಡಿ ಇದು ಸೂಜ್ಮಲ್ಗೆ ಗಿಡ. ಈ ಸೂಜ್ಮಲ್ಗೆ ಗಿಡನೂ ಅಷ್ಟೇ ಎಲ್ಲ ಖಾಲಿಯಾಗಿದೆ, ಒಂದೇ ಗಿಡ ಇರೋದು. ಈ ಥರ ಹೂವು ನಿಮಗೆ ಮಾರ್ಕೆಟಲ್ಲೆಲ್ಲೂ ಸಿಗೋದಿಲ್ಲ. ಜಾನಿ ವಾಯ್ಸ್ ಕೊಡಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಇನ್ನು ಪಾರಿಜಾತ ಗಿಡನೂ ಇದೆ, ಅದು ವಿಡಿಯೋ ಮಿಸ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.